ಹಾಯ್, ನಮಸ್ತೆ ಎಲ್ಲರಿಗೂ. ನಾನು ಗೋವಿಂದ್. ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ, ಬೀನ್ಸಲ್ಲಿ ಲಾಸ್ಟ್ ಟೈಮ್ ಪ್ಯೂಸಿಪ್ಲೆಕ್ಸ್ ಹೊಡೆದೆ. ಅದರಲ್ಲಿ ಸತ್ತೋಯಿತು. ಯಾವ ಥರ ಅಂದರೆ, ಸ್ವಲ್ಪ ಹುಲ್ಲು ಎಲ್ಲ ಸತ್ತೋಯಿತು. ಮತ್ತು ಕಾಂಗ್ರೆಸ್ ಗಿಡನೂ ಹೋಯಿತು. ಅದೇ ನೋಡಿ, ಇದಾದ ರಾಮುಲ್ ಮಾತ್ರ ಹೋಗಿಲ್ಲ ಅದರಲ್ಲಿ. ಅದಕ್ಕೆ ಅದೇ ರಾಮುಲ್ಗೆ ಇದು ಬಾಸ್ಸ ಅಂತ ಸ್ಪ್ರೇ ಮಾಡ್ತಿದ್ದೀನಿ. DBS ಕಂಪ್ನಿದು. 1 ಲೀಟರ್ಗೆ 10 ml ಹಾಕ್ಕೊಬೇಕು. 1 ಲೀಟರ್ ಬಂದು 850 ರುಪೀಸ್ 800 ರುಪೀಸ್ ಮಾರ್ತಾರೆ, ಡಿಪೆಂಡಿಂಗ್ ಕೆಮಿಕಲ್ ಸ್ಟೋರ್ಸ್. ಒಂದೊಂದು ಒಂದೊಂದು ಅಂಗಡಿಯವರು ಒಂದೊಂದು ಥರ ಮಾಡ್ತಾರೆ. ಮತ್ತು ಎಲ್ಲಿ ಕಡಿಮೆ ಸಿಗುತ್ತೆ ಅಲ್ಲಿ ತಗೊಳ್ಳಿ. 1 ಲೀಟರ್ಗೆ 10 ml ಹಾಕ್ಕೊಬೇಕಿದು, ಇಲ್ಲಾಂದರೆ ಕೆಲಸ ಮಾಡಲ್ಲ. ಅದು ಕ್ಯಾಪ್ ಹಾಕ್ಕೊಂಡು ತುಂಬ ಸ್ಲೋಗಿ ಸ್ಪ್ರೇ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಏನು ಗಿಡದ ಮೇಲೆ ಬಿಡ್ತೇನೋ ಆ ಗಿಡ ಒಣಗೋಗುತ್ತೆ. ಬೀನ್ಸ್ ಮೇಲೆ ಬಿದ್ದೇನೋ ಒಣಗೋಗುತ್ತೆ, ಟೊಮೊಟೊ ಮೇಲೆ ಬಿದ್ದೇನೋ ಒಣಗೋಗುತ್ತೆ. ಯಾವುದೇ ಬೆಳೆ ಆಗಲಿ ಹೊಡಿಬೋದು. ಈ ಥರ ಕ್ಯಾಪ್ ಹಾಕ್ಕೊಂಡು ಸ್ಲೋಗಿ ಮಾಡಬೇಕು, ಇಲ್ಲಾಂದರೆ ಹಾಕಿರೋ ಬೆಳೆ ಎಲ್ಲ ಲಾಸ್ ಆಗುತ್ತೆ. ಯಾಕಂದರೆ ಈ ಕಳೆಗಳನ್ನ ಒರೆಸ್ಬೇಕು ಅಂದರೆ ಕೂಲವ್ರಿಗೆ ಒಂದು 20 ಜನ ಬೇಕಾಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಈ DBS ಬಾಸ್ಸನ್ನು ಯೂಸ್ ಮಾಡ್ಕೊಳ್ಳಿ. ಈ ಥರ ರಾಮುಲ್ ಇದ್ದರೆ, ಯಾಕಂದರೆ ಇದು ಬೇರೆ ಯಾವುದರಲ್ಲೂ ಹೋಗಲ್ಲ. 24 ಅದರಲ್ಲೂ ಹೋಗಲ್ಲ, ಮತ್ತು ಯಾವುದು ಗ್ಲೈಸಿಲಲ್ಲಿ ಹೋಗಲ್ಲ. ಇದು ಅದ್ರಲ್ಲಿ ಮಾತ್ರ ಹೋಗೋದು, ಇನ್ಯಾವುದ್ರಲ್ಲಿ ಹೋಗಲ್ಲ. ಇದು ಗ್ಲೈಸಿಲ್ಲು ಅದರಲ್ಲೂ ಹೋಗಲ್ಲ. ಅದು ಏನೊಂದು ತುಂಗೆ ಹೊಡಿತೀವಿ ನಾವು, ಮತ್ತು ಗೆರಿಗೆ ಅಂತ ಹುಲ್ಲು, ಗರಿಕೆ, ಅವೆರಡಕ್ಕೆ ಅದು ಸ್ಪೆಷಲ್ಲು ಗ್ಲೈಸಿಲು. ಬಟ್ ಇದು ಹೋಗಲ್ಲ, ಅದು ಅಷ್ಟು ಪವರ್ಫುಲ್ ಮತ್ತು ಸ್ಪ್ರೇ ಮಾಡಿದೆನು. ಅದು ಭೂಮಿನೆಲ್ಲ ವಿಷ ಮಾಡುತ್ತೆ. ಬಟ್ ಇದೂ ಅಂದರೆ, ಇದು ಯಾವ ಥರ ಅಂದರೆ, ಅಪ್ಲೈ ಮಾಡಿ 48 ಅವರ್ಸಲ್ಲಿ ಸತ್ತೋಗುತ್ತೆ ಇದೆಲ್ಲ. ಅದೇ ತೇವ ಚೆನ್ನಾಗಿರಬೇಕು. ನಾವೇನು ಗಿಡಕ್ಕೆ ಹೊಡ್ರೇನೋ ಸತ್ತೋಗುತ್ತೆ ಒಂದು ಪಕ್ಕ. ಲೈಕ್ ಮಾಡಿ, ಶೇರ್ ಮಾಡಿ. ಇನ್ಫಾರ್ಮೇಷನ್ ಚೆನ್ನಾಗಿದ್ದರೆ ಲೈಕ್ ಕೊಡಿ.